ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್. ಸಮಸ್ತ ವೀಕ್ಷಕ ಬಾಂಧವರಿಗೆ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬಗಳು ಅಂದ ತಕ್ಷಣವೇ ನಮ್ಮ ಹೆಣ್ಮಕ್ಳು ಬೆಳಗ್ಗೆನೆ ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಬಿಟ್ಟು, ವಸಲು ಪೂಜೆ ಮಾಡಿ, ಇನ್ನು ಮುಂಬಾಗಿಲಿಗೆ ಮಾವಿನ ಎಲೆಯಿಂದ ತೋರಣ ಕಟ್ಟಿ, ಹೂವಿಂದ ಅಲಂಕಾರ ಮಾಡಿ, ಅಬ್ಬಬ್ಬಬ್ಬಬ್ಬಾ ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಅರ್ಧ ಹಬ್ಬ ಆದಂಗೆ. ಅದರಲ್ಲೂ ನಮ್ಮ ಕನ್ನಡದ ಹೆಣ್ಮಕ್ಳು ಈ ಕೆಲಸಗಳಲ್ಲಿ ಎತ್ತಿದ ಕೈ. ಇವತ್ತು ನಮ್ಮ ಮನೇಲಿ ಶ್ರೀರಾಮನವಮಿ ಹಬ್ಬ 2022 ಭಾನುವಾರ ಏಪ್ರಿಲ್ 10. ಈ ರಾಮನವಮಿ ಹಬ್ಬ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಯುಗಾದಿ ಅಮಾವಾಸ್ಯೆ ಮುಗಿದು ಬರುವ 9ನೇ ದಿನಕ್ಕೆ ರಾಮನವಮಿ ಹಬ್ಬ ಅಂತ ಹೇಳ್ತೀವಿ. ಈ ನವಮಿ ದಿನದಂದು ಶ್ರೀರಾಮ ಹುಟ್ಟಿದ ದಿನ, ಆದ್ದರಿಂದ ಇವತ್ತಿಗೆ ರಾಮನವಮಿ ಅಂತ ಹೇಳ್ತೀವಿ. ಶ್ರೀರಾಮನು ವಿಷ್ಣುವಿನ 7ನೇ ಅವತಾರ ಅಂತಲೇ ಹೇಳ್ಬೋದು. ಅಯೋಧ್ಯೆ ರಾಜ್ಯದ ದಶರಥ ರಾಜನು ಹಾಗೂ ಕೌಸಲ್ಯೆ ಇವರಿಬ್ಬರಿಗೆ ನಮ್ಮ ಶ್ರೀರಾಮನು ಜನ್ಮ ತಾಳ್ತಾನೆ. ರಾವಣಾಸುರನ ಸಂಹಾರ ಮಾಡೋಕ್ಕೆ ಅಂತಲೇ ವಿಷ್ಣು 7ನೇ ಅವತಾರ ಶ್ರೀರಾಮನಾಗಿ ಜನ್ಮ ತಾಳ್ತಾನೆ. ಉತ್ತರ ಭಾರತದಲ್ಲಿ, ಅದರಲ್ಲೂ ಅಯೋಧ್ಯೆ, ಶ್ರೀರಾಮ ಜನ್ಮ ತಾಳಿದಂಥ ಅಯೋಧ್ಯೆಯಲ್ಲಿ ಈ ಶ್ರೀರಾಮನವಮಿ ಹಬ್ಬ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ತುಂಬ ಜೋರಾಗೇ ಹಬ್ಬವನ್ನು ಆಚರಿಸ್ತಾರೆ. ಯುಗಾದಿ ಅಮಾವಾಸ್ಯೆಯಿಂದ ನವಮಿ ಬರೋವರೆಗೂ 9 ದಿನಗಳು ಅವರು ನವರಾತ್ರಿ ಅಂತ ಆಚರಣೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ತುಂಬಾ ಚೆನ್ನಾಗಿ ಆಚರಣೆಗಳನ್ನು ಮಾಡ್ತಾರೆ. ನಾವು ಕನ್ನಡಿಗರು ಶ್ರೀರಾಮನವಮಿ ಹಬ್ಬನ ಹೇಗೆ ಆಚರಿಸ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಶ್ರೀರಾಮನವಮಿ ಹಬ್ಬಕ್ಕೆ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಪ್ರಸಾದಗಳು ಅಂದರೆ ಕೋಸಂಬರಿ, ಪಾನಕ ಹಾಗೂ ನೀರು ಮಜ್ಜಿಗೆ. ಈ 3 ಹೇಗೆ ಮಾಡೋದು ಅಂತ ನಿಮಗೆ ಸುಲಭವಾಗಿ ಹೇಳ್ಕೊಡ್ತೀನಿ ಬನ್ನಿ. ಸುಮಾರು 2 ಲೀಟರಷ್ಟು ನೀರನ್ನು ತಗೊಂಡಿದ್ದೀನಿ. 100ರಿಂದ 200 ಗ್ರಾಮಷ್ಟು ಬೆಲ್ಲ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕರಗೋ ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ. ಕರ್ಬೂಜ ಹಣ್ಣು ಅಂತ ಹೇಳ್ತೀವಿ, ಸುಮಾರು ಅರ್ಧದಷ್ಟು ಇದೆ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಆದಷ್ಟು ಹಣ್ಣಾಗಿರುವಂಥ ಕರ್ಬೂಜ ಹಣ್ಣು ತಗೊಳ್ಳಿ. ಇದನ್ನು ರಫ್ಫಾಗಿ ಬ್ಲೆಂಡ್ ಮಾಡ್ಕೋಬೇಕು, ತುಂಬ ನುಣ್ಣಕ್ಕೆ ರುಬ್ಬಾರ್ದು. ಈ ರೀತಿಯಾಗಿ ರಫ್ಫಾಗಿ ಮಿಕ್ಸರ್ ಹಾಕ್ಕೊಂಡು ಬಂದಿದ್ದೀನಿ ನೋಡಿ, ತೋರಿಸ್ತೀನಿ. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಈ ಬೆಲ್ಲದ ನೀರಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ದೊಡ್ಡ ಸೈಜಿಂದು ನಿಂಬೆಹಣ್ಣಿನ ರಸವನ್ನು ಈ ಬೆಲ್ಲದ ಪಾನಕಕ್ಕೆ ಸೇರಿಸ್ಕೋಬೇಕು. 4 ಏಲಕ್ಕಿಯನ್ನು ಕುಟ್ಟಿ ಈ ಪಾನಕಕ್ಕೆ ಸೇರಿಸ್ಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಮುಖ್ಯವಾಗಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು 1/4 ಟೀ ಸ್ಪೂನಷ್ಟು ಹಾಕಿ. ಈ ಪಾನಕದ ಟೇಸ್ಟ್ ಬೇರೆ ಲೆವೆಲಲ್ಲೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ದೇವಸ್ಥಾನಗಳಲ್ಲಿ ಹಾಕುವಂಥ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಪಚ್ಕರ್ಪೂರ. ತುಂಬ ಕಮ್ಮಿ ಅಂದರೆ ಕಮ್ಮಿ, ಒಂದು ಕಡಲೆಬೇಳೆ ಗಾತ್ರದಷ್ಟು ಪಚ್ಕರ್ಪೂರವನ್ನು ಈ ರೀತಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಹೆಚ್ಚಿಗೆ ಹಾಕೋದು ಬೇಡ, ಸ್ವಲ್ಪನೇ ಸಾಕು. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಬೆರೆಸ್ಕೊಂಡ್ರೆ ನಮ್ಮ ಬೆಲ್ಲದ ಪಾನಕ ತಯಾರಿಯಾಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ನಾನು ಹೇಳಿದ ಅಳತೆಯಲ್ಲಿ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೀರು ಮಜ್ಜಿಗೆ
ಮಸಾಲೆ ನೀರು ಮಜ್ಜಿಗೆ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಸುಮಾರು 2 ಇಂಚಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಇವಿಷ್ಟನ್ನು ನೀವು ಕಲ್ಲಲ್ಲಿ ಕುಟ್ಟಿ ಕೂಡ ಸೇರಿಸ್ಕೋಬೋದು, ಇಲ್ಲಾಂದರೆ ಈ ರೀತಿಯಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೋಬೋದು. ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಈಗ ಒಗ್ಗರಣೆಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, 4 ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ತಯಾರಿ ಮಾಡಿ ಇಟ್ಕೋತೀನಿ. ಈ ಒಗ್ಗರಣೆ ಹೆಸರುಬೇಳೆ ಹಾಗೂ ನೀರು ಮಜ್ಜಿಗೆ ಎರಡಕ್ಕೂ ಒಂದೇ ಒಗ್ಗರಣೆ ಆಗುತ್ತೆ. ನೋಡಿ, ನಮ್ಮ ಒಗ್ಗರಣೆ ತಯಾರಿ ಆಯಿತು. ಈಗ ಮೊಸರು ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಎಪ್ಪಾಕಿಟ್ಟಿರುವಂಥ ಮೊಸರು, ಗಟ್ಟಿ ಮೊಸರು. ನೋಡಿ ಎಷ್ಟು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಇದನ್ನು ಸುಮಾರು ಅರ್ಧದಷ್ಟು ತೊಗೊಂಡಿದ್ದೀನಿ. 1 ಲೀಟರ್ ಮೊಸರಲ್ಲಿ ಅರ್ಧ ಲೀಟರಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನೀರು ಹಾಕಿ ಇದನ್ನು ಮಜ್ಜಿಗೆ ಆಗಿ ಕಡಿದು ಇಟ್ಕೊಂಡಿದ್ದೀನಿ. ಅರ್ಧ ಲೀಟರಷ್ಟು ಮೊಸರಿಗೆ ಸುಮಾರು 3 ಲೀಟರಷ್ಟು ನೀರನ್ನು ನೀವು ಸೇರಿಸ್ಕೋಬೋದು. ನೀರು ನಿಮ್ಮ ಇಷ್ಟದಂತೆ ಹೆಚ್ಚು ಅಥವಾ ಕಮ್ಮಿ ನೋಡಿಕೊಂಡು ಹಾಕ್ಕೋಬೋದು. ಇವಾಗ ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವೆಲ್ಲ ಪೇಸ್ಟ್ ಮಾಡಿ ನೆನೆಸಿಟ್ಕೊಂಡಿದ್ವಲ್ವ, ಆ ನೀರನ್ನು ಫಿಲ್ಟರ್ ಮಾಡಿ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರೀ ಆ ನೀರಿನ ಸಾರ ಮಾತ್ರ ನಾವು ಈ ಮಜ್ಜಿಗೆಗೆ ಸೇರಿಸ್ಕೋಬೇಕು. ಫ್ಲೇವರ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿಟ್ಟಿರುವಂಥ ಒಗ್ಗರಣೆಯಲ್ಲಿ ಅರ್ಧ ಭಾಗದಷ್ಟು ನೀರು ಮಜ್ಜಿಗೆಗೆ, ಇನ್ನು ಮಿಕ್ಕಿರೋ ಅರ್ಧ ಭಾಗದಷ್ಟು ಹೆಸರುಬೇಳೆ ಕೋಸಂಬರಿಗೆ ಸೇರಿಸ್ಕೊತೀನಿ. ಒಗ್ಗರಣೆ ಅರ್ಧದಷ್ಟು ಇವಾಗ ನೀರು ಮಜ್ಜಿಗೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಕರಿಬೇವೆಲ್ಲ ಹೆಚ್ಚಿಗೆ ಬರೋ ರೀತಿಯಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಸಾಲೆ ನೀರು ಮಜ್ಜಿಗೆ ತಯಾರಿ ಆಗುತ್ತೆ. ಈಗ ಹೆಸರುಬೇಳೆ ಕೋಸಂಬರಿ ಮಾಡ್ಕೊಳ್ಳೋಣ. ಸುಮಾರು 100 ಗ್ರಾಮಷ್ಟು ಹೆಸರುಬೇಳೆಯನ್ನು 3 ಅವರ್ಸ್ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅದು ಚೆನ್ನಾಗಿ ನೆಂದ ಮೇಲೆ ಆ ನೀರೆಲ್ಲ ತೆಗೆದು ವಾಶ್ ಮಾಡಿಕೊಂಡು ಒಂದು ಸ್ಟ್ರೇನರ್ಗೆ ಹಾಕಿಡಬೇಕು. ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರೆಲ್ಲ ಹೋಗಬೇಕು. ಆದ್ದರಿಂದ ಒಂದು ಸ್ಟ್ರೇನರ್ಗೆ ಹಾಕಿಡಿ ಈ ರೀತಿಯಾಗಿ. ಈಗ ಹೆಸರುಬೇಳೆ ಮಾಡೋದು ತುಂಬಾ ಈಸಿ, ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಮೊದಲಿಗೆ ಸೌತೆಕಾಯಿ ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಸ್ಟ್ರೇನ್ ಮಾಡಿ ಇಟ್ಕೊಂಡಿರುವಂತಹ ಹೆಸರುಬೇಳೆ ಕೂಡ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುರಿದಿರೋದು ಒಂದು, ಹಾಗೂ ಮಾವಿನಕಾಯಿ ಸಣ್ಣದಾಗಿ ಹೆಚ್ಚಿರಬೇಕು, ಇದನ್ನು ಕೂಡ ಹಾಕ್ತೀನಿ ಒಂದು ಅರ್ಧ ಕಪ್ಪಷ್ಟು. ನಿಮಗೆ ಮಾವಿನಕಾಯಿ ಬೇಡ ಅಂತೇಳಿದ್ರೆ ನಿಂಬೆ ರಸ ಸೇರಿಸ್ಕೋಬೋದು. ಆದರೆ ಈ ಹೆಸರುಬೇಳೆಗೆ ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ನೋಡಿ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಬದಲಿಗೆ ಮಾವಿನಕಾಯಿ ಹಾಕಿ ಈ ಸಲ ಚೆನ್ನಾಗಿರುತ್ತೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ 2, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೂ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು. ಇವಿಷ್ಟನ್ನು ಸೇರಿಸ್ಕೋಬೇಕು. ಉಳಿದಿರುವಂಥ ಒಗ್ಗರಣೆಯನ್ನು ಈಗ ಹೆಸರುಬೇಳೆಗೆ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗೀಗ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ ತಯಾರಿ ಆಗುತ್ತೆ.
ಪ್ರಸಾದಗಳು ಸಿದ್ಧ ಆಯಿತು. ಪೂಜೆಗೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಪೂಜೆಗೆ ಬೇಕಾಗಿರುವಂಥ ಹಣ್ಣು, ಕಾಯಿ, ಹೂ, ಅರಿಶಿನ, ಕುಂಕುಮ, ಅಕ್ಷತೆ, ಕರ್ಪೂರ, ಊದ್ಕಡ್ಡಿ ಇವುಗಳನ್ನೆಲ್ಲ ತಯಾರಿ ಮಾಡಿಕೊಂಡು ಪೂಜೆ ಶುರು ಮಾಡ್ಕೊಳ್ಳೋಣ. ಜೋಡಿ ದೀಪಗಳನ್ನು ಹಚ್ಚಿರಬೇಕು. ತುಪ್ಪದ ದೀಪ ಹಚ್ಬೋದು, ಇಲ್ಲಾಂದರೆ ದೀಪದ ಎಣ್ಣೆಯಲ್ಲೂ ಸಹ ನೀವು ದೀಪವನ್ನು ಹಚ್ಕೊಂಡು ಆರಾಧಿಸ್ಬೋದು. ಓಂ ಶ್ರೀ ರಾಮಾಯ ನಮಃ. ಓಂ ಶ್ರೀ ರಾಮಭದ್ರಾಯ ನಮಃ. ಓಂ ರಾಮಚಂದ್ರಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ರಾಜೀವಲೋಚನಾಯ ನಮಃ. ಓಂ ಶ್ರೀಮತೆ ನಮಃ. ಓಂ ರಾಜೇಂದ್ರಾಯ ನಮಃ. ಓಂ ರಘುಪುಂಗವಾಯ ನಮಃ. ಓಂ ಜಾನಕೀವಲ್ಲಭಾಯ ನಮಃ. ಓಂ ಚೈತ್ರಾಯ ನಮಃ. ಓಂ ಪರೇಶಾಯ ನಮಃ. ಓಂ ಪಾರಾಗಾಯ ನಮಃ. ಓಂ ಪಾರಾಯ ನಮಃ. ಓಂ ಸರ್ವದೇವತಾತ್ಮಕಾಯ ನಮಃ. ಓಂ ಪರಸ್ಮೈ ನಮಃ. ಶ್ರೀ ರಾಮ ಅಷ್ಟೋತ್ತರ ಶತನಾಮಾವಳಿಂ ಸಂಪೂರ್ಣಂ. ಶ್ರೀರಾಮ ನವಮಿ ಹಬ್ಬದ ದಿನ ರಾಮಾಯಣ ಬುಕ್ಕಿದ್ರೆ ಪಾರಾಯಣ ಮಾಡ್ಕೋಬೋದು. ರಾಮ ಅಷ್ಟೋತ್ರ 108 ಹೂಗಳಿಂದ ನೀವು ಅಷ್ಟೋತ್ರ ಮಾಡ್ಕೋಬೋದು. ದೇವರಿಗೆ ಬೆಲ್ಲದ ಪಾನಕ, ನೀರ್ಮಜ್ಜಿಗೆ ಹಾಗೂ ಹೆಸರುಬೇಳೆ ಕೋಸಂಬರಿಯನ್ನು ರಾಮನಿಗೆ ನೈವೇದಿಸ್ಬೋದು. 2 ಜೋಡಿ ದೀಪಗಳು, ತುಪ್ಪದ ದೀಪಗಳನ್ನು ಹಚ್ಬೋದು, ಇಲ್ಲಾಂದರೆ ದೀಪದ ಎಣ್ಣೆಯಲ್ಲಿ ಕೂಡ ಹಚ್ಚಿ ನೀವು ಪೂಜೆಯನ್ನು ಮಾಡ್ಕೋಬೋದು. ಬಿಸಿಲು ತುಂಬ ಹೆಚ್ಚಾಗಿರೋದ್ರಿಂದ
ಈ ಬಿಸಿಲು ಕಾಲದಲ್ಲೇ ಈ ಶ್ರೀರಾಮನವಮಿ ಹಬ್ಬ ಬರುತ್ತೆ. ಅವತ್ತಿನ ದಿನ ಒಂದು 4 ಜನಕ್ಕೆ ಹೆಸರುಬೇಳೆ, ಪಾನಕ, ನೀರು ಮಜ್ಜಿಗೆ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೂ ಪುಣ್ಯ. ಮರೀದಿರ 4 ಜನಕ್ಕೆ ಪ್ರಸಾದವನ್ನು ನೀವು ಹಂಚ್ಕೋಬೋದು. ಹಬ್ಬದ ದಿನ ರಾಮನ ದೇವಸ್ಥಾನ ಹತ್ತಿರದಲ್ಲಿದ್ದರೆ ನೀವು ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ಬೋದು, ತುಂಬಾ ಒಳ್ಳೆಯದು. ಅವತ್ತಿನ ದಿನ ಶ್ರೀರಾಮನವಮಿ ಹಬ್ಬಕ್ಕೆ ರಾಮನಿಗೆ ವಿಶೇಷವಾದ ಪೂಜೆಗಳನ್ನು ಮಾಡಿರ್ತಾರೆ. 108 ಸಲ ಶ್ರೀರಾಮ ಅಂತ ನೀವು ಒಂದು ಪೇಪರ್ನಲ್ಲಿ ಬರೀಬೋದು. ರಾಮ್ ಕೋಟಿ ಅಂತ ಹೇಳ್ತೀವಲ್ವಾ, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ನಾಳೆ ಹಬ್ಬದ ದಿನ ಬರೆದು ಅದನ್ನು ನೀವು ದೇವ್ರ ಹತ್ರ ಪೂಜೆಗೆ ಇಡ್ಬೋದು. ನೀವು ಅಂದ್ಕೊಂಡಿದ್ದು ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ನಾವು ಶ್ರೀರಾಮನವಮಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನ ನಿಮಗೆ ತೋರಿಸಿದ್ದೀನಿ. ಆದಷ್ಟು ಸರಳವಾದ ರೀತಿಯಲ್ಲಿ ನಾನು ಮಾಡಿಕೊಂಡಿದ್ದೀನಿ. ನಿಮಗೂ ಕೂಡ ಸರಳವಾದ ರೀತಿಯಲ್ಲೇ ಹೇಳ್ಕೊಟ್ಟಿದ್ದೀನಿ. ಎಲ್ಲರನ್ನೂ ಮಾಡಿಕೊಳ್ಳಿ, ಸುಲಭವಾಗಿ ಹಬ್ಬ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ತುಂಬ ಸರಳವಾದ ರೀತಿಯಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ಸಾಕಷ್ಟು ಸಮಯ ಹಿಡಿಸ್ತು, ಹಾಗೆಯೇ ಸಾಕಷ್ಟು ಶ್ರಮ ಇದೆ ಈ ವಿಡಿಯೋದಲ್ಲಿ. ಹಾಗಾಗಿ ನಿಮ್ಮ ಮೆಚ್ಚುಗೆ ಇರಲಿ ನಮ್ಮ ವಿಡಿಯೋಗೆ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ನೀವು ಶೇರ್ ಮಾಡ್ಕೋಬೋದು. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.